ಕನ್ನಡ ಲೇಖನಗಳ ಮಾಲಿಕೆಯಲ್ಲಿ ಸಂಚಿಕೆ 14. ಇಂದಿನ ಲೇಖನದ ಶೀರ್ಷಿಕೆ ಬಂಗಾರ ದೊಡ್ಡಿ ನಾಲೆಯನ್ನು ಬಲ್ಲಿರ. ಮೈಸೂರು ಮಿತ್ರ ಪತ್ರಿಕೆಯಲ್ಲಿ ಪ್ರಕಟವಾಗಿರುವ ಲೇಖನ ಇದು. ಪ್ರಾಸ್ತಾವಿಕ ನುಡಿಗಳಿಲ್ಲದೆ ಲೇಖನವನ್ನು ಪ್ರಾರಂಭಿಸುತ್ತಿದ್ದೇನೆ. ನನ್ನ ಸ್ನೇಹಿತರೊಬ್ಬರು ಕರೆ ಮಾಡಿ, ಸಾರ್, ಬೆಂಗಳೂರಿನ ನನ್ನ ಗೆಳೆಯ ಹಾಗೂ ನೆಂಟರೊಬ್ಬರು ಚಲನಚಿತ್ರಗಳಿಗೆ ಮತ್ತು ಧಾರಾವಾಹಿಗಳಿಗೆ ಸಂಭಾಷಣೆ ಬರೆಯುತ್ತಾರೆ. ಅವರ ಹೆಸರು JM ಪ್ರಹ್ಲಾದ್. ಹಲವು ಪುಸ್ತಕಗಳನ್ನು ಬರೆದಿದ್ದಾರೆ. ಅವರಿಗೆ ಮಲೆಯೂರು ಗುರುಸ್ವಾಮಿಯವರು ಬರೆದಿರುವ ಬಂಗಾರ ದೊಡ್ಡಿ ಎಂಬ ಚಾರಿತ್ರಿಕ ಕಾದಂಬರಿ ಬೇಕಂತೆ. ಎಲ್ಲಿ ಸಿಗುವುದು, ಕೊಡಿಸಿಕೊಡುವಿರಾ ಎಂದು ಕೇಳಿದರು. ನನ್ನ ಸ್ನೇಹಿತರಾದ ವಚನಕಾರ ದೇವರಾಜುರವರನ್ನು ವಿಚಾರಿಸಲಾಗಿ ಮೊಬೈಲ್ ಕರೆಯಲ್ಲಿಯೇ ಕಾದಂಬರಿಯ ಪೂರ್ಣ ಸಾರಾಂಶವನ್ನು ಹೇಳಿ, ಪುಸ್ತಕ ನೀವು ಓದಲೇಬೇಕು ಸಾರ್, ಬಹಳ ಚೆನ್ನಾಗಿ ಬರೆದಿದ್ದಾರೆ ಎಂದು ಹೇಳಿದರು. ಮರುದಿನವೇ ಅವರು ಹೇಳಿದ ಶಿವರಾಂಪೇಟೆಯ ರಾಜೇಂದ್ರ ಪ್ರಿಂಟರ್ಸ್ಗೆ ಹೋಗಿ ಪ್ರಕಾಶಕರೂ ಆದ ಶ್ರೀ DN ಲೋಕಪ್ಪನವರನ್ನು ಕಂಡು 2 ಪ್ರತಿಗಳನ್ನು ಕೊಂಡು ತಂದೆ. ಅದೇ ಸಮಯಕ್ಕೆ ಚಿತ್ರನಟರಾದ ದಿವಂಗತ ಅಶ್ವಥ್ರವರ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ಆಹ್ವಾನಿತರಾಗಿ JM ಪ್ರಹ್ಲಾದ್ರವರು ಬಂದಿದ್ದರು. ಅವರ ಭೇಟಿಯೂ ಆಯಿತು. ಅವರೊಟ್ಟಿಗೆ ಸಾಕಷ್ಟು ವಿಷಯಗಳ ಚರ್ಚೆಯೂ ಆಯಿತು. ಬಂಗಾರ ದೊಡ್ಡಿ ಕೃತಿಯ ಜೊತೆಗೆ ಇಬ್ಬರು ಬರೆದ ಪುಸ್ತಕಗಳ ವಿನಿಮಯವೂ ಆಯಿತು. ನನಗೆ ಅವರು ಕನ್ನಡ ಸಿನಿಮಾ ಐತಿಹಾಸಿಕ ನೆಲೆಗಟ್ಟು ಎಂಬ ಪುಸ್ತಕವನ್ನು ಉಡುಗೊರೆಯಾಗಿ ನೀಡಿದರು. ಅವರ ಪರಿಚಯದಿಂದ ನನಗೊಂದು ಸಾಹಿತ್ಯ ಭಂಡಾರವೇ ಸಿಕ್ಕಿದಂತಾಯಿತು. 70ಕ್ಕೂ ಹೆಚ್ಚು ಸಿನಿಮಾಗಳಿಗೆ ಹಾಗೂ ಹಲವು ಧಾರಾವಾಹಿಗಳಿಗೆ ಸಂಭಾಷಣೆಗಳನ್ನು ಬರೆದಿದ್ದಾರೆ. 600ಕ್ಕೂ ಹೆಚ್ಚು ಚಿತ್ರಗೀತೆಗಳನ್ನು ಮತ್ತು ಬಹಳಷ್ಟು ಕೃತಿಗಳನ್ನು ಬರೆದಿದ್ದರೂ ಪ್ರಚಾರದಿಂದ ದೂರ. ಇವರ ಸ್ನೇಹದಿಂದ ನನಗೆ ಬಂಗಾರ ದೊಡ್ಡಿಯ ಪರಿಚಯವಾಯಿತು. ಬಂಗಾರ ದೊಡ್ಡಿ ಪದವನ್ನು ಕೇಳಿದರೆ ಯಾರಿಗೂ ಅರ್ಥವಾಗದು. ಇದರ ಒಳ ಹೊಕ್ಕಾಗ ಮಾತ್ರ ವಿಸ್ಮಯಕರವಾದ ವಿಷಯವನ್ನು ತಿಳಿಯಬಹುದಾಗಿದೆ. 17ನೇ ಶತಮಾನದ ಕಾಲಘಟ್ಟದಲ್ಲಿ ಮೈಸೂರು ಸಂಸ್ಥಾನದಲ್ಲಿ ದೇವದಾಸಿಯು ಸುಳ್ಳು ಆರೋಪದ ಮಲಿನತೆಗೆ ಒಳಗಾಗಿಯೂ ತನ್ನ ಪಾವಿತ್ರ್ಯತೆಯನ್ನು ಎತ್ತಿ ಹಿಡಿದು ಜನೋಪಕಾರಿ ಕಾರ್ಯವಾಗಿ 5 ಮೈಲಿ ಉದ್ದದ 900 ಎಕರೆ ಪ್ರದೇಶಕ್ಕೆ ನೀರುಣಿಸುವ 65 ಕ್ಯೂಸೆಕ್ ಸಾಮರ್ಥ್ಯದ ಕಾಲುವೆಯನ್ನು ನಿರ್ಮಿಸುವಂತೆ ಮಾಡಿದ ಮಹಿಳೆಯ ಅದ್ಭುತವಾದ ಕಥೆ ಇದೆ. ತಿರುಚಿನಾಪಳ್ಳಿಯ ಓರ್ವ ದೇವದಾಸಿಯ ಮಗಳಾದ ಮನೋರಮೆ ರಾಜಕಾರಣದ ದಾಳಕ್ಕೆ ಸಿಲುಕಿ ದೊಡ್ಡಮ್ಮನಾಗಿ ಮೈಸೂರು ಸಂಸ್ಥಾನದ ರಾಜ ರಣಧೀರ ಕಂಠೀರವನ ಬಂಗಾರದವಳಾಗಿ ಕಡೆಗೆ ಶ್ರೀರಂಗಪಟ್ಟಣದಲ್ಲಿ ಬಂಗಾರ ದೊಡ್ಡಿ ನಾಲೆ ಆಗಿ ಹರಿಯುತ್ತಿರುವ ಕಥೆಯು. ಹೀಗೆ ಹಲವಾರು ದೇವದಾಸಿಯರು ಹಾಗೂ ಸೂಳೆಯರು ತಮ್ಮ ಸಂಪಾದನೆಯಿಂದ ಕೆರೆಕಟ್ಟೆಗಳನ್ನು ನಿರ್ಮಿಸಿದ ತ್ಯಾಗದ ಬದುಕು ಕೆರೆಗಳನ್ನು ನುಂಗುವ ಭ್ರಷ್ಟರ ಕಣ್ಣು ತೆರೆಸುತ್ತದೆಯೇ? ಕೃಷ್ಣರಾಜಸಾಗರ ಅಣೆಕಟ್ಟೆಯಡಿ ಬರುವ ನೀರಾವರಿ ಉಪವಿಭಾಗದಲ್ಲಿ ಇಂಜಿನಿಯರ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗಲೂ ಬಂಗಾರ ದೊಡ್ಡಿ ನಾಲೆಯ ಕತೆ ನನಗೆ ತಿಳಿದಿರಲಿಲ್ಲ. ಹೆಸರಷ್ಟೇ ಪ್ರಚಲಿತವಾಗಿತ್ತು. ಮಂಡ್ಯ ಮೈಸೂರಿನ ನಡುವೆ ಸಂಚರಿಸುವಾಗಲೆಲ್ಲ ಶ್ರೀರಂಗಪಟ್ಟಣದ ಬಳಿ ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಲ್ಪಟ್ಟಿದ್ದ ಮೇಲ್ಗಾಲುವೆಯನ್ನು ಅಕ್ವಡಕ್ಟ್ ನೋಡುತ್ತಿದ್ದೆ. ಇದು ಕಲ್ಲು ಕಂಬಗಳು ಮತ್ತು ಚಪ್ಪಡಿಗಳಿಂದ ನಿರ್ಮಿಸಲಾಗಿದ್ದು ಸುಣ್ಣದ ಗಾರೆಯ ನಾಲಾಗೋಡೆಗಳು ಹಾಗೂ ನಾಲೆಯ ಮೇಲೆ ವಾಹನಗಳು ಸಂಚರಿಸಲು ರಸ್ತೆ ಇತ್ತು. 360 ವರ್ಷಗಳಾದರೂ ಇಂದಿಗೂ ಕಟ್ಟಡವು ಸುಭದ್ರವಾಗಿದೆ. ಎಕ್ಸ್ಪ್ರೆಸ್ ಹೈವೇ ಕಾರಣವಾಗಿ ನೂತನ ಮೇಲ್ಗಾಲುವೆ ನಿರ್ಮಾಣ ಆಗಿರುವುದರಿಂದ ನಿರುಪಯುಕ್ತಗೊಳಿಸಿದ್ದಾರೆ. ಈಗ ಇದು ಪ್ರವಾಸಿಗರಿಗೆ ಆಕರ್ಷಕವಾದ ವಿಶೇಷ ವಿನ್ಯಾಸದ ಪಾರಂಪರಿಕ ಕಟ್ಟಡವಾಗಿ ನಿಂತಿದೆ. ಏಷ್ಯಾದ ಮೊಟ್ಟ ಮೊದಲ ಮೇಲ್ಗಾಲುವೆ ಎನಿಸಿರುವ ಹೆಗ್ಗಳಿಕೆಯೂ ಇದಕ್ಕೆ ಇದೆ. ರಸ್ತೆ ಆಗುವವರೆಗೂ ಇದರ ಮೇಲಿನ ರಸ್ತೆಯಲ್ಲಿಯೇ ವಾಹನಗಳು ಸಂಚರಿಸುತ್ತಿದ್ದವು. ಜಲಸಂಪನ್ಮೂಲ ಇಲಾಖೆಯಲ್ಲಿ ನಾಲೆಗಳನ್ನು ನಿರ್ಮಿಸುವಾಗ ಬಲದಂಡೆ ನಾಲೆ, ಎಡದಂಡೆ ನಾಲೆ ಮತ್ತು ಮೇಲ್ದಂಡೆ ನಾಲೆಗಳನ್ನು ಹೆಸರಿಟ್ಟು ಕರೆಯುವುದು ವಾಡಿಕೆ. ಯಾವ ನಾಲೆಗೂ ನಿರ್ಮಾಣ ಹಂತದಲ್ಲಿಯೇ ಹೆಸರಿಟ್ಟು ಕರೆಯುವುದಿಲ್ಲ. ಆದರೆ ಬಂಗಾರ ದೊಡ್ಡಿ ನಾಲೆ ಮಾತ್ರ ಹುಟ್ಟುವಾಗಲೇ ಹೆಸರಿಟ್ಟುಕೊಂಡು ಬಂದಿದೆ. ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿ ನಿರ್ಮಾಣವಾದ ತುಂಗಭದ್ರಾ ನದಿ ದಂಡೆಯಲ್ಲಿನ ರಾಯ ಕಾಲುವೆಯ ನಂತರ ಕಾವೇರಿ ನದಿಯಿಂದ ಕವಲೊಡೆಯುವ ಪಶ್ಚಿಮ ವಾಹಿನಿಯ ಪ್ರಾರಂಭದಲ್ಲಿಯೇ
ಪಶ್ಚಿಮ ವಾಹಿನಿ ನದಿಗೆ ಅಣೆಕಟ್ಟೆ ಕಟ್ಟಿ ನಿರ್ಮಾಣವಾಗಿರುವ ಕಾಲುವೆ ಇದೇ ಇರಬಹುದು. 1960ರಲ್ಲಿ ಬಿಡುಗಡೆಯಾದ ರಣಧೀರ ಕಂಠೀರವ ಕನ್ನಡ ಚಲನಚಿತ್ರವನ್ನು ರಾಜ್ಕುಮಾರ್, ಜಿ.ವಿ. ಅಯ್ಯರ್, ಬಾಲಕೃಷ್ಣ ಮತ್ತು ನರಸಿಂಹರಾಜುರವರು ತಮ್ಮ ಸಂಪಾದನೆಯ ಹಣದಿಂದ ತಯಾರಿಸಿದ ಕನ್ನಡದ 100ನೇ ಚಿತ್ರ. ಇದೊಂದು ಚಾರಿತ್ರಿಕ ಕಪ್ಪು ಬಿಳುಪು ಸಿನಿಮಾ ಆಗಿದ್ದು, ಇದರಲ್ಲಿ ಬಂಗಾರ ದೊಡ್ಡಿಯ ಕುರಿತಾಗಿ ಚೆನ್ನಾಗಿ ಚಿತ್ರಿಸಿ ತೋರಿಸಿದ್ದಾರೆ. ರಣಧೀರ ಕಂಠೀರವ ನರಸರಾಜ ಒಡೆಯರ್ ರವರು ಸುಮಾರು 21 ವರ್ಷಗಳವರೆಗೆ ಮೈಸೂರು ಸಂಸ್ಥಾನವನ್ನು ಆಳಿದರು. ತಮ್ಮಲ್ಲಿದ್ದ ಪರಾಕ್ರಮ, ಸುಭದ್ರ ಆಡಳಿತ ನಡೆಸುವ ಚತುರತೆ ಹಾಗೂ ವಿವಿಧ ಜನೋಪಯೋಗಿ ಕಾರ್ಯಗಳಿಂದ ಯದುವಂಶದ ಅರಸರಲ್ಲಿ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದರು. ಇವರ ಹಿಂದಿನ ರಾಜರಾದ ಇಮ್ಮಡಿ ರಾಜ ಒಡೆಯರ್ ರವರು ದುಶ್ಚಟಗಳಿಗೆ ದಾಸನಾಗಿ ಸಂಸ್ಥಾನದ ಆಡಳಿತವನ್ನು ದಳವಾಯಿ ವಿಕ್ರಮರಾಯನಿಗೆ ವಹಿಸಿರುತ್ತಾನೆ. ವಿಕ್ರಮರಾಯನ ಕುತಂತ್ರದಿಂದ ವಿಷಪ್ರಾಶನದ ಸಂಚಿಗೆ ಬಲಿಯಾಗಿ ಒಂದೇ ವರ್ಷದಲ್ಲಿ ನಿಧನರಾಗುವನು. ಗುಂಡ್ಲುಪೇಟೆಯ ತೆರಕಣಾಂಬಿಯಲ್ಲಿ ಯುವಕರಿಗೆ ಮಲ್ಲಯುದ್ಧವನ್ನು ಕಲಿಸುತ್ತಿದ್ದ ಕಂಠೀರವ ನರಸರಾಜರನ್ನು ಪಟ್ಟಕ್ಕೇರಿಸಿ ತನ್ನ ಕೈಗೊಂಬೆ ಮಾಡಿಕೊಳ್ಳಬಹುದೆಂಬ ದಳವಾಯಿಯ ದುರಾಸೆಗೆ ಕಂಠೀರವ ನರಸರಾಜ ಒಡೆಯರ್ ಸೋಲದೆ ತಮ್ಮ ಸ್ವಶಕ್ತಿಯಿಂದ ದಳವಾಯಿ ವಿಕ್ರಮರಾಯನನ್ನು ಬಗ್ಗು ಬಡಿದು ಪ್ರಬಲ ದೊರೆಯಾಗುತ್ತಾನೆ. ದುರಂತವೆಂದರೆ ಕಂಠೀರವನನ್ನು ಕೊಲೆ ಮಾಡಲು ನೇಮಿಸಿದ್ದವರಿಂದಲೇ ವಿಕ್ರಮರಾಯನು ಕೊಲ್ಲಲ್ಪಡುತ್ತಾನೆ. ರಣಧೀರನ ಆಡಳಿತಾವಧಿಯಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಕಾಲಕಾಲಕ್ಕೆ ಮಳೆ ಬೆಳೆಗಳು ಸುಭೀಕ್ಷವಾಗುತ್ತಿದ್ದು ಪ್ರಜೆಗಳೆಲ್ಲರೂ ನೆಮ್ಮದಿಯಿಂದ ಇದ್ದರು. ರಣಧೀರ ಕಂಠೀರವನು ತಿರುಚನಾಪಳ್ಳಿಯ ವೀರಮಲ್ಲನೆಂಬ ಅಹಂಕಾರಿ ಜಟ್ಟಿಯನ್ನು ಕುಸ್ತಿಯಲ್ಲಿ ಸೋಲಿಸಿ ಜಟ್ಟಿಯ ಸೊಕ್ಕನ್ನು ಅಡಗಿಸಿದ್ದು ಇವನ ಪರಾಕ್ರಮಕ್ಕೆ ಸಾಕ್ಷಿ. ದಳವಾಯಿಯ ಸಂಚಿಗೆ ದೇವಸ್ಥಾನದ ಅರ್ಚಕರು ತೀರ್ಥದಲ್ಲಿ ವಿಷ ಬೆರೆಸಿಕೊಡಲು ಮುಂದಾದಾಗ ಸಂಚು ಬಯಲಾಗಿ ರಣಧೀರ ಕಂಠೀರವರು ದೇವದಾಸಿ ಹಾಗೂ ನರ್ತಕಿ ಬಂಗಾರ ದೊಡ್ಡಿಯು ಸಂಗೀತ ಕಲಿಯಲು ಬಯಸಿದಾಗ ವಿಶ್ವನಾಥನು ಆಕೆಗೆ ನಿಬಂಧನೆ ಹಾಕುತ್ತಾನೆ. ಯಾವುದೇ ಕಾರಣಕ್ಕೂ ನೀನು ಪ್ರೇಮ ಕಾಮಗಳಿಗೆ ಶರಣಾಗಬಾರದು ಎಂದು. ಆದರೆ ರಣಧೀರ ಕಂಠೀರವನನ್ನು ನೋಡಿದ ಈಕೆಯು ಅವನ ಮೋಹಕ್ಕೆ ಒಳಗಾಗುತ್ತಾಳೆ. ಇದನ್ನು ತಿಳಿದ ವಿಶ್ವನಾಥನು ನಿಬಂಧನೆಯನ್ನು ಮುರಿದ ಕಾರಣ ಅವಳನ್ನು ದೂರ ಮಾಡುತ್ತಾನೆ. ಇದೇ ಸಮಯಕ್ಕೆ ಬಂಗಾರ ದೊಡ್ಡಿಯು ರಣಧೀರನನ್ನು ಕೊಲ್ಲುವ ಸಂಚಿನ ಭಾಗವಾಗಿದ್ದಳು ಎಂಬ ಸುಳ್ಳು ಅಪವಾದವನ್ನು ನಂಬಿದ ರಣಧೀರ ಕಂಠೀರವನು ದೂರ ಹೋಗು ಎಂದು ನಿರ್ದಾಕ್ಷಿಣ್ಯವಾಗಿ ಹೇಳುತ್ತಾನೆ. ಇದರಿಂದ ನೊಂದ ಬಂಗಾರ ದೊಡ್ಡಿಯು ಸಾವಿಗೆ ಶರಣಾಗುತ್ತಾಳೆ. ಅವಳು ನಿರಪರಾಧಿ ಎಂಬ ನಿಜಾಂಶ ತಿಳಿಯುತ್ತದೆ. ಅಷ್ಟರಲ್ಲಿ ಕೈ ಮೀರಿರುತ್ತದೆ. ಸಾಯುವಾಗ ಕಂಠೀರವನಿಗೆ ಪತ್ರ ಬರೆದಿರುತ್ತಾಳೆ. ಅದರಲ್ಲಿ ಶ್ರೀರಂಗಪಟ್ಟಣದಲ್ಲಿ ಕಾವೇರಿ ನದಿಯಿಂದ ಕಾಲುವೆಯನ್ನು ತೋಡಿಸಿ ರೈತರಿಗೆ ನೀರಾವರಿ ಕಲ್ಪಿಸಿಕೊಡುವಂತೆ ವಿನಂತಿಸಿರುತ್ತಾಳೆ. ಅವಳ ಇಚ್ಛೆಯಂತೆ ರಣಧೀರ ಕಂಠೀರವನು ಪಶ್ಚಿಮ ವಾಹಿನಿಯ ಪ್ರಾರಂಭದಲ್ಲಿ ಅಣೆಕಟ್ಟೆಯನ್ನು ನಿರ್ಮಿಸಿ 5 ಮೈಲಿ ಉದ್ದ ಕಾಲುವೆಯನ್ನು ಅಂದಾಜು 900 ಎಕರೆಗಳ ನೀರಾವರಿ ಆಗುವಂತೆ ನಿರ್ಮಾಣ ಮಾಡುತ್ತಾನೆ. ಇಂದಿಗೂ ಆಕೆಯು ಬಂಗಾರ ದೊಡ್ಡಿ ನಾಲೆಯ ಮುಖಾಂತರ ಅಮರಳಾಗಿದ್ದಾಳೆ.